ನಾವು ಬೇಗ ನಿಶಾ ಅವ್ರ ಮದ್ವೆ ಮಾಡೋದಿಲ್ಲ ಅಂತ ಕಾಲ ಕೂಡ ಬಂದ್ ಬರದಲ್ಲಿತ್ತು ಅಂದ್ರೆ ಆಗ್ತಾಳೆ. ನಾವಂತೂ ಏನೋ ಅವಳಿಗೆ ಮದ್ವೆ ಆಗು ಅಂತ ಫೋರ್ಸ್ ಮಾಡಲ್ಲ, ಅದು ಅವಳ ಇಷ್ಟ. ಸ್ಟ್ರಾಂಗ್ ಆಗಿ ಹಣೆ ಬರ ಇವಳಿಗೆ ಮುಸ್ಲಿ ಬೀಳುತ್ತೆ. ಶಬರಿಮಲ ಯಾತ್ರಾ ಶಬರಿಮಲ ಯಾತ್ರಾ ಏನಂದ್ರೆ ಫ್ಯಾನ್ಸ್ ಮೀಟಪ್ ಮಾಡಿ. ಅದು ಎಷ್ಟು ತಿಂಗಳು? ನನಗೆ 5 ತಿಂಗಳು. ಅವ್ರೆ ನಿಮ್ಗೆ ಎಸ್ ಇದಾರೆ. ಅಲ್ಲ ನಾವು ಕಾಮಿಡಿ ಮಾಡಿ 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 ಎಲ್ಲಾನು ಕಾಮಿಡಿಯಾಗಿ ಹೇಳ್ತೀವಲ್ವ. ಭೂಸಜ್ಜಿ ಸ್ಲೀಪಿಂಗ್ ರಂಗನಾಥಸ್ವಾಮಿ ತರ. ಬೆಂಗಳೂರು ಆಲ್ರೆಡಿ ಎಲ್ಲ ಬೇಬಿ ನೇಮ್ ಅಂತಿದ್ದೀರಾ. ಫಸ್ಟ್ ಮಗು ಆಗ್ಲಿ ಈಗ. ಬೂಸಿ ಅಂತ ಹೇಳ್ತೀವಿ ಗಂಡರಾಗ್ಲಿ ಹೆಣ್ಣಾರಾಗ್ಲಿ ಬೂಸಿ ಅಂತ ಹೇಳ್ತೀವಿ. ಫಿಕ್ಸ್. ನಿಮ್ಗೂ ಫಿಕ್ಸ್, ನಮಗೂ ಫಿಕ್ಸ್. ಆಮೇಲೆ ಅದನ್ನೇ ಕೇಳ್ತಾರೆ ಬೂಸಿ ಅಂತ ಹೇಳ್ತೀರಿ ಅಂತ ಹೇಳಿದ್ರಿ ಅಂತ. ಬೂಸಿನೇ ಟು ಮಂಗಳೂರು ಈ ಮಂತ್ ಬರ್ತಿದ್ದೀನಿ ಗೈಸ್, ಮೀಟಪ್ ಮಾಡೋಣ. ಯಾವಾಗ ಬೈತಾ ಇದೀಯ? ಮಂಗಳೂರಲ್ಲ, ಉಡುಪಿ. ಓಕೆ ಗೈಸ್, 5 minutes ಇದೆ. ನಿಶಾ ಅವ್ರು ಟೇಕ್ ಓವರ್ ಮಾಡ್ತಾ ಇದಾರೆ. ನಿಶಾ ಅವರೇ ಸೀರಿಯಲ್ ಮಾಡಿ. ಮಾಡ್ತಿದೀವಲ್ಲ, ಈ ಸೀರಿಯಲ್ಗಿಂತ ಬೇಕಾ ನೋಡಿ? 1 hour ಸೀರಿಯಲ್ ಕೊಟ್ಟಿದೀವಿ. ಹೌದು, ಶಬರಿಮಲೆಗೆ ಹೋಗಿದ್ದಾರೆ ನಮ್ಮ ಹಸ್ಬೆಂಡ್. ಇವ್ರ ಹಸ್ಬೆಂಡು ಶಬರಿಮಲೆಗೆ ಹೋಗಿದ್ದಾರೆ. ನಮ್ಮ ಅಣ್ಣನು ಶಬರಿಮಲೆಗೆ ನಮ್ಮ ಅಣ್ಣನು ಶಬರಿಮಲೆಗೆ ಹೋಗಿದ್ದಾರೆ. 88 days ಹಾಗೂ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಮಧು ನಿಖಿಲ್. ನನ್ ಬರ್ಡೇ 88 days ಆಯ್ತಾ? ನಿಶಾಕ್ಕ ಸೇಯಿಂಗ್ ಎಷ್ಟು ಮಧು ಅಕ್ಕ ಮಾಡಿ ಎಲ್ಲ ತುಂಬಾ ಜನ ಸೇಯಿಂಗ್ ಎಷ್ಟು ಮಾಡಿ ಅಂತಿದ್ದಾರೆ. ಮಾಡಿ. ನಿಮ್ಮ ಹೆಲ್ತ್ ಹೇಗಿದೆ? ಅವ್ರ ಹೆಲ್ತ್ ಆರಾಮ್ ಸಖತ್ತಾಗಿದೆ ಗೈಸ್. ಸ್ವಲ್ಪ ಸೊಂಟ ನೋವು ಅಂತ ಗೋಳಿಕತ್ತಳೆ. You're both are beautiful. Thank you. ಗೈಸ್ ಇನ್ನು 4 minutes ಇರ್ತೀನಿ ಅಷ್ಟೇ ಗೈಸ್. ಊಟ ಮಾಡಿದ್ರೆ ಎಲ್ಲ? ಶೆಕೆ ಆಗ್ತಾ ಇದೆ, ಹೆವಿ ಶೆಕೆ. ನಿಮ್ ಕಡೆನು ಶೆಕೆ ಇದೆಯಾ? ಸಿರ್ಸಿಗೆ ಬನ್ನಿ, ಬರುವ. ನೀವು ಕೂಡ ಅಂಗನವಾಡಿಯಿಂದ ಕೊಡೋ ಫೆಸಿಲಿಟಿನ ಯೂಸ್ ಮಾಡ್ಕೋತಿದ್ದೀರಾ? ಹೌದು, ನಾನು ಸಿದ್ದರಾಮುಡಿಯಲ್ಲಿ ತಾಯಿ ಕಾರ್ಡ್ ಮಾಡ್ಸಿದ್ದೀನಲ್ವಾ, ಸೊ ಅಲ್ಲಿ ಹೋಗಿ ಅವಾಗ ಅರ್ಧ ಇವ್ರು ಯೂಸ್ ಮಾಡ್ತಾ ಇದ್ದಾರೆ, ಅರ್ಧ ಎಲ್ಲಿ ನಾನೇನು ಯೂಸ್ ಮಾಡ್ತೀನಿ. ಎಲ್ಲ ಬೂಸಮ್ಮಂಗೆ ಬರ್ತಾರ. ನಾವ್ ಊರಲ್ಲಿ ಇರಲ್ಲ ಅಲ್ಲ, ಸೊ ಹಂಗಾಗಿ ಅಜ್ಜಿ ಅಜ್ಜಿ ಕೈ ಕೊಟ್ಟಿರ್ತಾರೆ, ನಾವ್ ಹೋದಾಗ ಇಸ್ಕೊಂಡ್ ಬರ್ತೀವಿ. ಇಲ್ಲ ಅಜ್ಜಿ ನಾನು ಯೂಸ್ ಮಾಡುತ್ತೆ, ನಾವು ಹಾಯ್ ಮಧು ಬ್ರೋ ಅಂತ. ಮಧುಗೌಡ ಅಫಿಷಿಯಲ್ 006 ಅಕೌಂಟ್ ನಂಬರ್, ಅಕೌಂಟ್ ನೇಮ್. ಓಕೆ ಗೈಸ್, ನಂಗೆ ಬ್ಯಾಕ್ ಪೇನ್ ಆಗ್ತಾ ಇದೆ, ನಾನು ಎಕ್ಸಿಟ್ ಆಗ್ತೀನಿ. ನಿಶಾ ಅವರು ಟೇಕ್ ಓವರ್ ಮಾಡ್ತಾರೆ. ಎಲ್ರಿಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ರೆಡಿ ಆಗೋದ್ಲು ಗೈಸ್. ಇನ್ನೇನ್ 3 ನಿಮಿಷ ನಾನು ಹೋಗ್ತೀನಿ ಗೈಸ್. 3 ನಿಮಿಷ ಏನು ಮಾತಾಡೋದಿಲ್ಲ. ಅಕ್ಕ ಕಮ್ ಟು ಚಾಮರಾಜನಗರ ಪ್ಲೀಸ್, ಬರ್ತೀವಿ. ನಿಮ್ಗೆ ಏನು ಬೇಕು ಅದನ್ನ ಮಾತ್ರ ಆನ್ಸರ್ ಮಾಡ್ತೀರಾ, ಮತ್ತ್ಯಾಕ್ ಲೈವ್? ನಮಗೆ ಕಂಫರ್ಟಬಲ್ ಆಗಿರೋದನ್ನ ಮಾತ್ರ ಆನ್ಸರ್ ಮಾಡ್ತೀವಿ ಗೈಸ್. ಎಲ್ಲಾನು ಆನ್ಸರ್ ಮಾಡಕ್ ಆಗಲ್ಲ ಅಲ್ವಾ? ನೆಕ್ಸ್ಟ್ ಟ್ರಿಪ್ ಯಾವಾಗ ರಚಿತಾ, ಉಮೇಶ್? ಬಾ, ಎಲ್ಲ ಕರಿಯೋಣ. ಮನೆ ಕರಿ. ಟ್ರಿಪ್ಪೇ ಹೋಗಿಲ್ಲ ನಾವ್ ಆಕ್ಚುಲಿ. ಲಾಂಗ್ 2 days ಇಲ್ಲೆಲ್ಲೇ ಅಲ್ಕೊಂಡ್ ನಿಂತಿದೀವಿ. ಒಂದ್ ಲಾಂಗ್ ಟ್ರಿಪ್ ಹೋಗ್ಬೇಕು ಗೈಸ್, ಹೋಗ್ಬೇಕು. ರಚಿತಾ ಅವ್ರೆ, ನೀವೆಲ್ಲ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳಿ ಫಸ್ಟ್. ಹಾಯ್ ಸೇಯಿಂಗ್ ಎಸ್ ನಿಶಾ ಅಕ್ಕ ಕಮ್ ಟು
ಸ್ವಾತಿ ಬಾ, ಒಂದೆರಡು ನಿಮಿಷ ಮಾತಾಡು ಬರೇ. ಹಾ ಗೈಸ್, ಸ್ವಾತಿ ನಂದು ಬ್ಲಾಗ್ ಮಾಡಿದಾಳೆ ಇವತ್ತು, ಅದು ನಾಳೆ ಬರುತ್ತೆ. ಮಾತಾಡಿ ಸ್ವಾತಿ. ಕೇಳ್ದಾಗ ಮದ್ವೆ ಮಾತಾಡಿದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ ನಿಶಾ ಅಷ್ಟು ಚೆನ್ನಾಗ್ ಮಾತಾಡಕ್ ಎಲ್ರು ಸ್ವಾತಿ ಸ್ಪಂದನ, ಸ್ವಾತಿ ಸ್ಪಂದನ ಇಲ್ಲೇ ಇದೀನಿ ಗೈಸ್. ಇಬ್ರಲ್ಲೂ ಕಣ್ಣೇನೆ ಆಗೈತೆ. ನನ್ ಕಣ್ಣ ಅಷ್ಟು ಚಿಕ್ಕ ಇರೋದು. ಸ್ವಾತಿ ಅವರು ಇವಾಗ ಆರಾಮಾಗಿದ್ದಾರೆ, ಹಂಗಾಗಿ ನಮ್ಮನ್ನು ಭೇಟಿ ಆಗ್ತಾ ಇರ್ತಾರೆ. ಸ್ಪಂದನ ಅವರು ತುಂಬಾ ಬಿಸಿ ಇದ್ದಾರೆ. ಅವರಿಗೆ ನೆಕ್ಸ್ಟ್ ಮಂತ್ ಅಲ್ಲ, ಈ ಮಂತ್ ಎಕ್ಸಾಮ್ ಇದೆ, ಅದಕ್ಕೆ ಬ್ಯುಸಿ ಆಗಿದ್ದಾರೆ. ಹೌದು, ಹಾಗಾಗಿನೇ ಅವ್ರು ಬ್ಲಾಗ್ ಅಲ್ಲೆಲ್ಲ ಕಾಣಿಸ್ಕೊಳ್ಳಲ್ಲ, ಇಲ್ಲ ಅಂದ್ರೆ ಬ್ಲಾಗ್ ಅಲ್ಲೇ ಇರ್ತಾರೆ ಅವ್ರು ಎನಿ ಟೈಮ್. ಇವತ್ ಬೇರೆ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟವ್ರೆ ನಮ್ ಭೂಸಮ್ಮ ಅವರು. ಅವ್ರಿಗೆ ಬರ್ಬೇಕಿತ್ತು ಅವಳು, ನಮ್ಮ ಅಜ್ಜಿ ಏನೇನೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಬರಕ್ಕಾಗಿಲ್ಲ ಅಷ್ಟೇ ಗೈಸ್. ಸ್ವಾತಿ, ನೀವು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿ ಸ್ವಾತಿ ಅವರೇ. ಸಾಕು ಗೈಸ್, ಇವ್ರದ್ದೆ ಮಾಡಿ ಸ್ವಾತಿ. ಮಾತಾಡಕ್ ಬರಲ್ಲ ಗೈಸ್ ನಮ್ಗೆ. ಇಷ್ಟ ಚೆನ್ನಾಗ್ ಮಾತಾಡ್ತಾವಳು ನೋಡಿ. ಮಾತಾಡಕ್ ಬರಲ್ಲ. ಈ ಡ್ರಾಮಾ ಯಾವ ಕ್ವಶನ್ಗೂ ಆನ್ಸರ್ ಮಾಡಲ್ಲ. ಏನ್ ಕ್ವಶನ್ ಕೇಳಿ ಗೈಸ್, ಮಾಡ್ತೀವಿ. ಸ್ವಾತಿ ಮಾಡ್ತಾಳೆ, ಕೇಳಿ ಗೈಸ್. ಏನ್ ಕ್ವಶನ್ ಕೇಳ್ತೀರಾ ಕೇಳಿ. ಗಂಟೆ ಆಯ್ತು ನಿಶಾ ಅವ್ರೆ. ಓಕೆ ಗೈಸ್, ಹುಬ್ಳಿಗೆ ಬನ್ನಿ, ಬರ್ತೀವಿ. ಸ್ವಾತಿ ಅಕ್ಕ ಊಟ ಆಯ್ತಾ? ಯಾರ್ದು ಊಟ ಆಗಿಲ್ಲ. ನಮ್ಮ ಮನೇಲಿ 10:30 ಆಗುತ್ತೆ. ನೀವು RCB ಮ್ಯಾಚ್ ನೋಡ್ತೀರಾ? ನೋಡ್ತಾ ಇದೀವಿ, ಹಾಗೆ ಲೈವ್ ಅಲ್ಲೇ ನೋಡ್ತಾ ಇದೀವಿ. ಸ್ವಾತಿ ಬಂಗಾರಪೇಟೆ ಪಾನಿಪುರಿ ಫೇಮಸ್, ಬರ್ತೀವಿ. ಸ್ವಾತಿ ಅವ್ರು ತುಂಬಾ ಕ್ಯೂಟ್ ಗೈಸ್. ಹತ್ತಾಯ್ತು, ಹೋಗು. ಇರ್ತೀನಿ. ಮದುವೆ ಯಾವಾಗ ಸ್ವಾತಿ? ನಮ್ ಅಕ್ಕ ಅವ್ರದ್ದಾದ್ಮೇಲೆ ಗೈಸ್. ಅಕ್ಕ ಗೈಸ್, ನಿಶಾ ಅಕ್ಕ, ನಿಮ್ ಡ್ರೆಸ್ ಅವ್ರ ಸ್ಯಾರಿದು ಕಲೆಕ್ಷನ್ ಹಾಕಿ. ಅವ್ರ ಸೇಯಿಂಗ್ ಎಷ್ಟು ಬೂಸಮ್ಮ ಮಾಡಿ. ಬೂಸಮ್ಮ ಮಾಡ್ರೆ ಮನೆ ಮಠ ಎಲ್ಲ ಮಾರ್ಕೊ. ಸ್ವಾತಿ ಏನ್ ಓದ್ತಾ ಇರೋದು? ಸ್ವಾತಿ ಅವರು ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ. ಸರ್ಚಿಂಗ್ ಫಾರ್ ಜಾಬ್. ನಿಮ್ಮ ಹತ್ರ ನನಗೆ ಜಾಬ್ ಇದ್ರೆ ಅವ್ರಿಗೆ ಸ್ವಾತಿ ಅವ್ರ ನಂಬರ್ ಹೇಳ್ತೀನಿ, ತಗೊಳ್ಳಿ. B.Com ಮಾಡಿದ್ದಾರೆ. ಆಮೇಲೆ ಟೆರಿಷನ್ ಕಾಲೇಜ್. ಸ್ಪೆಷಲ್ ಸ್ಕಿಲ್ಸ್ ಏನ್ ಇರಿಸ್ಬೇಕು? ಕಂಪ್ಯೂಟರ್ ಟೈಪಿಂಗ್ ಎಲ್ಲ ಓದ್ತಾರೆ. ಅಜಿಬ್ ಮಾಡೋ ತರ ಐತೆ ಗೈಸ್ ಇದು. ಮೈಸೂರಲ್ಲಿ ಒಂದ್ ಚೆನ್ನಾಗಿರೋ ಕೆಲ್ಸ ಇದ್ರೆ ಹೇಳಿ ಗೈಸ್. ಬೇರೆ ಕಡೆ, ಬೇರೆ ದೇಶದಲ್ಲೆಲ್ಲ ಸಿಗ್ತಾ ಇದೆ, ಹೋಗ್ತಾ ಸ್ವಾತಿ ಇಲ್ಲ ಗೈಸ್, ನಾವಿಬ್ರು ಚಿಲ್ ಮಾಡ್ತಾ ಇದೀವಿ, ಓದ್ಬಿಟ್ಟು ಆರಾಮಾಗಿದ್ದೀವಿ. ಜಾಯ್ನ್ ಆಗಕ್ ಇದ್ದಾಳೆ 2 ವರ್ಷ ಗೈಸ್ ಅಷ್ಟೇ, ಅವಳು ಜಾಯ್ನ್ ಆಗ್ತಾಳೆ. ಓಕೆ ಗೈಸ್, ಎಲ್ಲ ಬೈತಾ ಇದ್ದೀರಾ, ನಾನು ಎಕ್ಸಿಟ್ ಆಗ್ತೀನಿ. ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ಸುಮ್ನೆ ಹಾಗೆ ಬಂದೆ, ಟೈಮ್ ಪಾಸ್ ಮಾಡ್ದೆ, ನಿಮ್ಗೂ ಟೈಮ್ ಪಾಸ್ ಮಾಡ್ಸಿದೀನಿ ಅಂತ ಅನ್ಕೋತೀನಿ. ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಬಾಯ್. ಸ್ವಾತಿ ಸ್ಪಂದನ ನಿಮ್ಗೆ ಏನಾಗ್ಬೇಕು? ಇವಳು ನಮ್ಗೆ ಅಕ್ಕ, ನಮ್ ದೊಡ್ಡಪ್ಪನ್ ಮಗಳು ಗೈಸ್. ತುಂಬಾ ಜನ ಕೇಳ್ತಿದ್ದೀರಾ, ವ್ಲಾಗ್ಸ್ ಅಲ್ಲೂ ಕ್ವೆಶನ್ ಮಾಡ್ತಿದ್ದೀರಾ ಇದನ್ನ. ಇವರು ನಮ್ಮ ಅಪ್ಪನ ಅಣ್ಣನ ಮಗಳು ಎಲ್ಲ ಗೈಸ್. ನಮ್ಮ ಅಪ್ಪನ ತಮ್ಮನ ಮಗಳು ಇವಳು. ಬೂಸಮ್ಮನ್ ಮೊಮ್ಮಕ್ಳು ಗೈಸ್ ಅಷ್ಟೇ. ಬೂಸಮ್ಮಂಗೆ 4 ಜನ ಮೊಮ್ಮಕ್ಳು. ಫಸ್ಟ್ ನಿಖಿಲ್, ಸೆಕೆಂಡ್ ನಿಶಾ, ಥರ್ಡ್ ಸ್ವಾತಿ, ಫೋರ್ತ್ ಸ್ಪಂದನ, ಫಿಫ್ತ್ ನಾವೇ. ಅದ್ರಲ್ಲಿ ಫೇವ್ರೇಟ್ ಬಂದು ನಿಶಾ. ಇಲ್ಲ ಗೈಸ್, ಸುಳ್ಳು ಗೈಸ್. ನೀನ್ ಎಷ್ಟು ಮಾತಾಡ್ತೀನಿ. ಬಾಯ್ ಬಾಯ್ ಗೈಸ್. ಬಾಯ್ ಗೈಸ್. ಅನ್ಕೋತ ಕರೆಕ್ಟ್ 30 ನಿಮಿಷ ಎಕ್ಸಿಟ್. ಹಿಂಗೆ ನಿಮಿಷ ಗೈಸ್ ಎಕ್ಸಿಟ್. ಯಾತಿಗೆ ಬೂಸ ಮುಂದೆ